ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 202ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನಚಿಕೇತನು ಹೇಳಿದ ನಾರಕಿಗಳಿಗಾಗುವ ದಂಡನೆಯ ಮತ್ತು ಕರ್ಮ ಪರಿಪಾಕದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಯಮಧರ್ಮರಾಜನು ಮುಂದುವರಿಸುತ್ತಾನೆ. ಬ್ರಹ್ಮಸ್ವವನ್ನು ಅಪಹರಿಸಿದ ಈ ಪಾಪಿಯು, ಉಪ್ಪನ್ನು ಕದ್ದ ಈ ಪಾಪಿ ಮನುಷ್ಯನು ಜನ್ಮ ಪರಂಪರೆಯಲ್ಲಿ ಘೋರವಾದ ಬಗೆ ಬಗೆಯ ರೋಗಗಳನ್ನು ಪಡೆದು 500 ವರ್ಷಕಾಲ ಕಷ್ಟಪಟ್ಟು ಆಮೇಲೆ ಅಮೇಧ್ಯದಲ್ಲಿ ಕ್ರಿಮಿಯಾಗಿ ಜನಿಸುವನು. ಬಳಿಕ ಪಕ್ಷಿಯಾಗಿಯೂ ಅನಂತರ ಘೋರವಾದ ತೋಳನಾಗಿಯೂ ಜನಿಸುವನು. ಮನೆಗಳೇ ಮೊದಲಾದವುಗಳಿಗೆ ಬೆಂಕಿಯನ್ನಿಡುವ ಈ ಕ್ರೂರಿಯನ್ನು ಕಟ್ಟಿಗೆಯ ಬೆಂಕಿಯಲ್ಲಿ ಘೋರವಾಗಿ ಸುಡಿಸು. ಆಮೇಲೆ ಇವನು ಮೃಗವಾಗಿಯೂ ಬಳಿಕ ಸ್ವಕರ್ಮ ವಿಹೀನರಾದವರ ಕುಲದಲ್ಲಿ ಮನುಷ್ಯನಾಗಿಯೂ ಜನಿಸಲಿ. ಆ ಜನ್ಮದಲ್ಲಿಯೂ ಈ ದುರಾತ್ಮನು ಸರ್ವ ದುಷ್ಕಾರ್ಯಗಳನ್ನು ಮಾಡುವುದರಲ್ಲಿಯೇ ಚಿಂತೆಯುಳ್ಳ ಸಂಗಡಿಗರೊಡನೆ ದಾರುಣವಾದ ದುಃಖವನ್ನು ಅನುಭವಿಸುವನು.
ಪರದ್ರವ್ಯಾಪಹಾರಿಗಳಾದ ಆ ಸಾವಿರಾರು ಜನರು ಹೀಗೆಯೇ ದುಷ್ಕರ್ಮಯುಕ್ತರಾಗಿ ರೌರವದಲ್ಲಿ ಬಿದ್ದಿರುವವರಾಗಲಿ. ಧನವನ್ನಪಹರಿಸಿದ ಈ ಪಾಪಿಯು ಕುಂಭೀಪಾಕದಲ್ಲಿ ಬೆಂದು ಬಳಿಕ ಕತ್ತೆಯಾಗಿ ಹುಟ್ಟಿ ಆ ಜನ್ಮವು ಕಳೆದ ಮೇಲೆ ಅಮೇಧ್ಯವನ್ನು ತಿನ್ನುವ ಹಂದಿಯಾಗುವನು. ಇವನು 10 ಜನ್ಮಗಳಲ್ಲಿ ಕತ್ತೆಯಾಗಿ ಹುಟ್ಟಿ ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿ ಬಗೆ ಬಗೆಯ ಕಷ್ಟಗಳನ್ನು ಪಡೆಯಲಿ. ಪರಹಿಂಸಕನೂ ನಾಚಿಕೆಗೆಟ್ಟವನೂ ಸರ್ವದೋಷಯುತನೂ ಆದ ಈ ಪಾಪಿಯು ಮತ್ತೆ ಮನುಷ್ಯನಾಗಿ ಜನಿಸಿ ಕಳ್ಳನಾಗುವನು. ಇಲ್ಲಿ ಮರದ ಕೊಂಬೆಯಲ್ಲಿ ಜೋಲುತ್ತಿರುವ ಇವನನ್ನು ತಲೆ ಕೆಳಗಾಗುವಂತೆ ಮಾಡಬೇಕು. ಲೋಭಿಯಾದ ಈ ಪುರುಷಾಧಮನನ್ನು ಆಮೇಲೆ ಬೆಂಕಿಯಿಂದ ಬೇಯಿಸಬೇಕು. ಹಾಗೆ 100 ವರ್ಷ ಕಳೆದ ಬಳಿಕ ಆ ಜಿತೇಂದ್ರಿಯನೂ ಚಾಡಿಕೋರನೂ ದುರಾತ್ಮನೂ ಆದ ಈ ಪಾಪಿಯು ಮೊದಲ ಜನ್ಮಗಳಲ್ಲಿ ಹಂದಿಯಾಗಿ ಜನಿಸಿ ಬಳಿಕ ಮುಂಗುಸಿಯಾಗುವನು. ಆಮೇಲೆ ಬಹುಕಾಲಾನಂತರ ಮನುಷ್ಯನಾಗಿ ಜನಿಸುವನು. ಆಗಲೂ ಕಪಟ ಸಾಕ್ಷಿ ಹೇಳುವ ಸುಳ್ಳುಗಾರನು ಎಲ್ಲರ ಧಿಕ್ಕಾರಕ್ಕೂ ನಿಂದೆಗೂ ಗುರಿಯಾಗಿ ಎಲ್ಲೂ ಸುಖವಿಲ್ಲದವನಾಗುವನು. ಈ ಸುಳ್ಳುಗಾರನು ಕ್ಷೇತ್ರಾಪಹಾರಿಯೂ ಆದ ದುಷ್ಟನು ಅವನ ಪಾಪಕರ್ಮವು ಮುಗಿಯುವವರೆಗೂ ದುಃಖವನ್ನು ಅನುಭವಿಸಲಿ. ಅವನಾದರೂ ಒಂದೊಂದು ಕರ್ಮದ ಫಲವನ್ನು ಅನುಭವಿಸುತ್ತಾ 1,00,000 ವರ್ಷ ಕಾಲ ಇರಬೇಕೆಂಬುದರಲ್ಲಿ ಸಂದೇಹವಿಲ್ಲ. ಆಮೇಲೆ ತಿರ್ಯಕ್ ಜನ್ಮಗಳಲ್ಲಿ ಜನಿಸಿ ಹಿಂದಿನ ಜನ್ಮಗಳನ್ನೆಲ್ಲ ಸ್ಮರಿಸಿಕೊಂಡು ಸಂಕಟಪಟ್ಟು ಬಳಿಕ ಮನುಷ್ಯನಾಗಿ ಜನಿಸಿ ಹಸಿವಿನಿಂದ ಪೀಡಿತನಾಗಲಿ. ಆ ಮನುಷ್ಯ ಜನ್ಮದಲ್ಲಿಯೂ ಯಾವ ಇಷ್ಟಾರ್ಥಗಳನ್ನೂ ಪಡೆಯದೆ ಸರ್ವದೋಷಯುಕ್ತನಾದ ಇವನು ಬಳಿಕ ಒಂದು ಜನ್ಮದಲ್ಲಿ ಕುರುಡನಾಗಿಯೂ ಇನ್ನೊಂದು ಜನ್ಮದಲ್ಲಿ ಕಿವುಡನಾಗಿಯೂ ಮತ್ತೊಂದರಲ್ಲಿ ಮೂಕನೂ ಕುರುಡನೂ ಆಗಿಯೂ ಇನ್ನೂ ಒಂದರಲ್ಲಿ ರೋಗ ಪೀಡಿತನಾಗಿಯೂ ಜನಿಸಲಿ. ಹೀಗೆಯೇ ಈ ಪಾಪಿಯು 1000, 10,000 ಅಥವಾ ಅರ್ಬುದ ಸಂಖ್ಯೆಯ ಜನ್ಮಾಂತರಗಳನ್ನು ಪಡೆದು ದುಃಖವನ್ನು ಅನುಭವಿಸಲಿ. ಇವನು ಸೌಖ್ಯವನ್ನು ಪಡೆಯಬಾರದು. ಕ್ಷೇತ್ರಾಪಹಾರಕನಾದ ನರಾಧಮನು ತೀವ್ರವಾದ ಅಂತರ್ದುಃಖಗಳುಳ್ಳವನಾಗಿ ಭೂಮಿಯಲ್ಲಿ ಶಾಂತಿಯನ್ನು ಪಡೆಯದಿರುವನು. ಇವನನ್ನು ಕಟ್ಟುಗಳಿಂದ ಬಲವಾಗಿ ಕಟ್ಟಿಸಿ ಬಹುಕಾಲ ಬೇಯಿಸಬೇಕು. ನನ್ನ ಲೋಕಕ್ಕೆ ಬಂದ ಈ ಪಾಪಿಯು ಚಿರಕಾಲ ಬಂಧಿತನಾಗಿದ್ದು ಬಳಿಕ ತನ್ನ ಕರ್ಮದಿಂದ ಬೆಕ್ಕಾಗಿ ಹುಟ್ಟಲಿ. ಪಾಪಕರ್ಮನಾದ ಈ ನರಾಧಮನು ಅಲ್ಲಿ ಬಂಧನಕ್ಕೊಳಗಾಗಿ ಬಹಳ ಹಸಿವಿನಿಂದ ಸಂಕಟಪಟ್ಟು ಹಾಗೆ 21 ಜನ್ಮಗಳಲ್ಲಿ ಜನಿಸಿ ಬೇಯುವನು. ಹಕ್ಕಿಯ ಬೇಟೆಗಾರನಾದ ಈ ಪಾಪಿಯನ್ನು ನಾಯಿಗಳಿಂದಲೂ ಹದ್ದುಗಳಿಂದಲೂ ಕೊಲ್ಲಿಸು. ಬಳಿಕ ಈ ದುರಾತ್ಮನು ಮಲವನ್ನು ತಿನ್ನುವ ಕೋಳಿಯಾಗಿ ಜನಿಸಲಿ. ಕೋಳಿಯ ಜನ್ಮವು ಕಳೆದ ಮೇಲೆ ಕಾಡು ನೊಣವಾಗಿಯೂ ಸೊಳ್ಳೆಯಾಗಿಯೂ ಹುಟ್ಟಲಿ. ಸಾವಿರಾರು ಹೀನ ಜನ್ಮಗಳಲ್ಲಿ ಜನಿಸಿ ಬಳಿಕ ಮತ್ತೆ ಮನುಷ್ಯನಾಗಿ ಹುಟ್ಟಲಿ. ಹಂದಿಗೊಲೆಗಾರನಾದ ಈ ಪಾಪಿಯನ್ನು ಎಮ್ಮೆ ಕೋಣಗಳು ಸಾವಿರಾರು ವರ್ಷಕಾಲ ಓಡಾಡಿಸಿಕೊಂಡು ಕೊಂಬುಗಳಿಂದಲೂ ಕಾಲುಗಳಿಂದಲೂ ಚೂರು ಚೂರಾಗಿ ಸೀಳಿ ಕೊಲ್ಲಲಿ. ಆ ಸ್ಥಳದಿಂದ ತಪ್ಪಿಸಿಕೊಂಡ ಇವನು ಬಳಿಕ ಅನುಕ್ರಮವಾಗಿ ಹಂದಿಯಾಗಿಯೂ ಎಮ್ಮೆಯಾಗಿಯೂ ಕೋಳಿಯಾಗಿಯೂ ಮೊಲವಾಗಿಯೂ
ನರಿಯಾಗಿಯೂ ಹುಟ್ಟಲಿ. ಇವನು ಹುಟ್ಟುವ ಹಂದಿಯೇ ಮೊದಲಾದ ಎಲ್ಲ ಜನ್ಮಗಳಲ್ಲಿಯೂ ಇವನು ಭಕ್ಷ್ಯವಾಗಲಿ. ಹಾಗಿಲ್ಲವಾದರೆ ನಾನು ಮೊದಲೇ ನಿರ್ಣಯಿಸಿರುವಂತೆ ಇವನ ಕರ್ಮವು ಸವೆಯಲಾರದು. ಹಾಗೆ ಆ ಜನ್ಮಗಳೆಲ್ಲವೂ ಕಳೆದ ಬಳಿಕ ಇವನು ಮನುಷ್ಯನಾಗಿ ಜನಿಸಿ ಅನಂತರ ಮತ್ತೆ ಬೇಡನಾಗುವನು. ಇಲ್ಲವಾದರೆ ಇವನಿಗೆ 100 ಜಾತಿಗಳಲ್ಲಿ ಜನಿಸಿದರೂ ಪಾಪ ಪರಿಹಾರವಾಗಲಾರದು. ಎಂಜಲನ್ನವನ್ನು ದಾನ ಮಾಡಿದ ಅಧಾರ್ಮಿಕನಾದ ಈ ಪಾಪಿಯನ್ನು 300 ವರ್ಷ ಕಾಲ ಕೆಂಡಗಳಿಂದ ಸುಡಬೇಕು. ದುಶ್ಚರಿತ್ರೆಯೂ ದುಶ್ಶೀಲೆಯೂ ಪತಿಗೆ ಅಪ್ರಿಯವನ್ನಾಚರಿಸುವವಳೂ ಆದ ಇವಳು ಸುತ್ತಲೂ ಇರುವ 7 ಉಕ್ಕಿನ ಪುರುಷ ಮೂರ್ತಿಗಳನ್ನು ಆಲಿಂಗಿಸಿಕೊಳ್ಳಲಿ. ಬಳಿಕ ಇವಳು ಹೆಣ್ಣು ನಾಯಿಯೂ ಆಮೇಲೆ ಹೆಣ್ಣು ಹಂದಿಯೂ ಆಗಿ ಜನಿಸಲಿ. ಕರ್ಮ ಕ್ಷಯವಾಗಲು ಬಳಿಕ ದುಃಖಿತೆಯಾದ ಮನುಷ್ಯಳಾಗಲಿ. ಆ ದುಃಖದಿಂದ ಪೀಡಿತಳಾಗಿ ಇವಳು ಸುಖವನ್ನು ಪಡೆಯದಿರುವಳು. ಇವನು ಶಾಂತರಾದ ಹಲವರು ಸೇವಕರನ್ನು ಹೆಚ್ಚು ಹೊರೆಯನ್ನು ಹೊರಿಸಿ ಬಳಲಿಸಿದನು. ಅವರಿಗೆ ಭಕ್ಷ್ಯ ಭೋಜ್ಯ ಪಾನೀಯಗಳನ್ನು ಕೊಡಲಿಲ್ಲ. ತನ್ನ ಸಂತೋಷಕ್ಕಾಗಿ ಪ್ರಜೆಗಳನ್ನು ಹಿಂಸಿಸುತ್ತಿದ್ದನು. ನನ್ನ ಪಾರ್ಶ್ವದಲ್ಲಿರುವ ಇವನನ್ನು ಸರ್ವ ದೋಷಗಳಿಂದಲೂ ಕೂಡಿದ ಘೋರವಾದ ರೌರವ ನರಕದಲ್ಲಿ ಮಾಡಲು ಕಷ್ಟವಾದ ಸರ್ವ ಕರ್ಮಗಳನ್ನು 1000 ವರ್ಷಗಳು ಮಾಡಿಸಿ ಕ್ಷೀಣಗೊಳಿಸಿರಿ. ಬಳಿಕ ಈ ದುರಾತ್ಮನನ್ನು ಕಳ್ಳರ ಜಾತಿಯಲ್ಲಿ ಹುಟ್ಟುವಂತೆ ಹಾಕಿರಿ. ಆಮೇಲೆ ಇವನು ಹಾವಾಗಿ ಹುಟ್ಟಿ ಕರ್ಮ ಮಾಡಲಿ. ಆ ಜನ್ಮವು ಕಳೆದ ಬಳಿಕ ಇತರ ಕೆಲವು ಜನ್ಮಗಳಲ್ಲಿಯೂ ಹುಟ್ಟಿ ಆಮೇಲೆ ಅನುಕ್ರಮವಾಗಿ ಹಂದಿಯೂ ಕುರಿಯೂ ಆನೆಯೂ ಕುದುರೆಯೂ ನರಿಯೂ ಬಕನೂ ಆಗಿ ಸರ್ವ ಸಂಸಾರಗಳಲ್ಲಿಯೂ ಮತ್ತೆ ಮತ್ತೆ 10,000 ವರ್ಷ ಕಾಲ ಪೂರ್ಣವಾಗುವವರೆಗೆ ಹುಟ್ಟಿ ಬಳಿಕ ಮನುಷ್ಯನಾಗಿ ಜನಿಸಲಿ. ಆ ಮನುಷ್ಯ ಜನ್ಮದಲ್ಲಿಯೂ 5 ಸಾರಿ ಗರ್ಭದಲ್ಲಿಯೇ ಆಪತ್ತುಗಳಿಂದ ಸಾಯುವನು. ಮತ್ತೆ 5 ಸಾರಿ ಹುಟ್ಟಿ ಮಗುವಾಗಿರುವಾಗಲೇ ಸಾಯುವನು. ಇನ್ನು 5 ಮನುಷ್ಯ ಜನ್ಮಗಳಲ್ಲಿ ನೀರಲ್ಲಿ ಮುಳುಗಿ ಸಾಯುವನು. ಹೀಗೆ ಕರ್ಮಶೇಷವು ಕಳೆದು ಹೋದ ಬಳಿಕ ಸರಿಯಾದ ಮನುಷ್ಯನಾಗುವನು. ಇದು ಕರ್ಮ ನಿರ್ಣಯವಾಗಿದೆ. ಪ್ರಜೆಗಳ ಪಾಪ ಪುಣ್ಯಗಳ ಪರಿಹಾರಕ್ಕಾಗಿ ಅವರು ಇತರ ಪ್ರಾಣಿಗಳಾಗಿ ಉದಿಸಿದಾಗಲೂ ಎಲ್ಲೆಲ್ಲೂ ತಿರಸ್ಕಾರ ಪುರಸ್ಕಾರಗಳು ಕಷ್ಟ ಸುಖಗಳು ಉಂಟಾಗುವಂತೆ ಪೂರ್ವದಲ್ಲೇ ಬ್ರಹ್ಮನು ಯಥಾರ್ಥವಾಗಿ ಕರ್ಮ ಫಲವನ್ನು ನಿರ್ಣಯ ಮಾಡಿರುವನು. ಇತಿ ಶ್ರೀ ವರಾಹಪುರಾಣೆ ಸಂಸಾರಚಕ್ರೆ ನಾರಕೀ ದಂಡ ಕರ್ಮ ವಿಪಾಕ ವರ್ಣನಂ ನಾಮ 2,200 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 203ನೇ ಅಧ್ಯಾಯವಾದ ನರಕದಲ್ಲಿ ಚಿತ್ರಗುಪ್ತನು ತನ್ನ ಅಧೀನರಿಗೆ ಹೇಳಿದ ಪಾಪಗಳ ಅವುಗಳನ್ನು ಮಾಡಿದವರಿಗಾಗುವ ದಂಡನೆಯ ಮತ್ತು ಜನ್ಮಾಂತರಾದಿಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.